ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಕ ಮಾಡಿದ್ರ ಎಲ್ಲರ ಹತ್ರ ಮಾತಾಡಿದಾಗ ನನ್ನ ಹತ್ರ ಮಾತಾಡಕ್ ನಿಮ್ಗೆ ನಾಚಿಕೆ ಆಗಲ್ವಾ? ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎಡು ಬಿದ್ರ ಸುಮ್ಮನೆ ಬಿಟ್ಟು ಊಟ ಮಾಡಕ್ ಬಂದಿದ್ದೀರಾ? ತಿಂದಾಕು ಅವ್ರಿಗೆ ಇಷ್ಟ ಇರ್ಬೇಕಾದ್ರೆ ತಂದಾಕ ಅವರು ನಾವು ನಮಗೆ ಇಷ್ಟ ಇರಬೇಡ. ಪ್ರಶ್ನೆ ಯಾರಿಗೆ, ಉತ್ತರ ಯಾರಿಗೆ, ಪಾಠ ಯಾರಿಗೆ? ವಾರದ ಕತೆ ಇಂದು ರಾತ್ರಿ 9 ಗಂಟೆಗೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ. ಎಲ್ಲ ನನ್ನ ದೊಡ್ಡ ಮಂದಿಗೆ, ನನ್ನ ಅನ್ನದಾತರಿಗೆ ಇವತ್ತೇನಪ್ಪ ಅಂತಂದ್ರೆ ಆಸ್ ಇಟ್ ಈಸ್ ಬಿಗ್ ಬಾಸಿನ ಒಂದು ವಿಚಾರಧಾರಣೆಯ ಕುರಿತು ಮಾತಾಡುವಂಥದ್ದಿದೆ. ಅದೇನು ಎತ್ತ ಅಂತ ತಮ್ಮೆಲ್ರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಓಕೆನಾ. ನಮ್ಮ ಕಿಚ್ಚ ಸುದೀಪ್ ಅವರು ಇವತ್ತು ಒಂದು ಪ್ರೋಮೋನ, ಕಿಚ್ಚ ಸುದೀಪ್ ಅವರ ಒಂದು ಪ್ರೋಮೋ ರಿಲೀಸ್ ಆಗಿರ್ತಕ್ಕಂಥದ್ದು. ಏನದು ಆ ಪ್ರೋಮೋ ತಮ್ಮೆಲ್ರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ, ಬಿಗ್ ಬಾಸಿನ ವೀಕ್ಷಕರಿಗೆಲ್ರಿಗೂ ಕೂಡ. ಸೊ ಯಾರ್ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿದ್ದೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಂತೀನಿ. ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡುವಂಥ ಸಮಯ. ಕಿಚ್ಚ ಸುದೀಪ್ ಅವರು ಹಾಕೊಂಡು ಎಲ್ರಿಗೂ ರುಬ್ಬೋ ಅಂತ ಕೆಲಸ ಆಗಿರ್ತಕ್ಕಂಥದ್ದು ಒಂದು ವಿಶೇಷವೇ ಸರಿ. ಏನದು ರುಬ್ಬೋ ಅಂತ ಕೆಲಸ ಅಂತ ಕೇಳೋದಕ್ಕೆ ಹೋದ್ರೆ ತಾವೆಲ್ರೂ ನೀವೆಲ್ಲರೂ ಅಲ್ಲೇ ನೋಡಿರ್ತೀರಿ. ಓಕೆನಾ. ಈಗೇನು ಹೋದ ವಾರದಿಂದನ ಎಲ್ಲ ಗೆಸ್ಟ್ಗಳನ್ನೆಲ್ಲ ಬಂದಿದ್ದಾರೆ ನೋಡಿ. ಆ ಗೆಸ್ಟ್ಗಳೆಲ್ಲ ಯಾವ್ಯಾವ ಥರ ಆಟಗಳು ಮಾಟಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಾವೆಲ್ಲರೂ ಅಲ್ಲೇ ನೋಡಿರ್ತೀರಿ. ಆ ಗೆಸ್ಟ್ಗಳು ಲೈಕ್ ಯಾವ ಥರ ಅಂತಂದರೆ, ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಗೆಸ್ಟ್ಗಳು ಗುರು ಗೆಸ್ಟ್ಗಳಾಗಿರ್ಬೇಕು. ಗೆಸ್ಟ್ಗಳಾಗಿದ್ರೇನೆ ಚಂದ ಅಲ್ವಾ? ಗೆಸ್ಟ್ಗಳು ಬಿಟ್ಟು ಅವರು ಬೇರೆ ಥರಕ್ಕೆಲ್ಲ ಹೋಗ್ತೀನಿ ಅಂತ ಅಂದ್ಬಿಟ್ರೆ ಯಾರು ಇವತ್ತಿನ ಜನ್ರೇಷನಲ್ಲಿ ಯಾರು ಕೂಡ ಕೇಳುವಂಥವ್ರು ಇಲ್ಲ. ಅಂದರೆ ನೀನಂದ್ರೆ ನಿಮ್ಮ ಅಪ್ಪ ಅನ್ನುವಂಥವ್ರೆ ಜಾಸ್ತಿ ಬರ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ವಿಚಾರಧಾರಣೆಯನ್ನ ಕುರಿತು ಇವತ್ತು ಖಡಕ್ ಸ್ಟೇಟ್ಮೆಂಟ್ ಕೊಡ್ಬಹುದು ಅನ್ನೋ ಒಂದು ಇದರಲ್ಲಿ ಇದೀವಿ. ಅದನ್ನ ಬಿಟ್ಟು ಗಿಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅದು ನಾನು ಮೊನ್ನೆನೇ ಹೇಳಿದ್ದೆ, ಏನು ಪುಕ್ಷಟೆ ಊಟ ಮಾಡೋದಕ್ಕೆ ಬಂದಿದ್ದೀರಾ ಅದು ಇದು ಅಂತ ಅಂದ್ಬಿಟ್ಟು. ಸೊ ಆ ಒಂದು ವಿಚಾರಕ್ಕೆ ಚರ್ಚೆ ಆಗಬಹುದು. ಒಟ್ಟಾರೆಯಾಗಿ ಇವತ್ತು ಗೆಸ್ಟ್ಗಳಿಗಂತೂ ಹಾಕೊಂಡು ರುಬ್ತಾರೆ ಅನ್ನೋ ಒಂದು ಥಾಟ್ ಇದೆ ನನಗೆ. ಯಾಕೆ ರುಬ್ತಾರೆ ಅನ್ನೋ ಥಾಟ್ ಬರುತ್ತೆ ಅಂತಂದ್ರೆ, ಗೆಸ್ಟ್ಗಳು ಬಂದಂಥವ್ರು ಆ ಥರ ರಿಯಾಕ್ಟ್ ಮಾಡಿದ್ರು ಎಲ್ಲರೆದ್ರಿಗೂ. ಮತ್ತೆ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡುವಂಥ ಟಾಕ್ಸ್ ಆಯಿತು. ಗಿಲ್ಲಿನ ಓವರ್ ಆಗಿ ಟಾರ್ಗೆಟ್ ಮಾಡ್ಕೊಂಡ್ರು ಎಲ್ಲ ಗೆಸ್ಟ್ಗಳು. ಅದು ಎಲ್ಲೋ ಒಂದು ಕಡೆಗೆ ಗೆಸ್ಟ್ಗಳಿಗೆ ಅವ್ರಿಗೆ ಏನು ಅನ್ಸಿದ್ಯೋ, ಓಕೆನಾ, ಇಲ್ಲಿ ಹೊರಗಡೆಗೆ ನೋಡ್ತಾ ಹೋಗಿದ್ರು ಗಿಲ್ಲಿನ, ಇವನ್ ಏನಾದ್ರು ಮಾಡಿ ಮಟ್ಟ ಹಾಕ್ಬಿಡ್ಬೇಕು ಹಂಗೆ ಹಿಂಗೆ ಅನ್ನೋ ಥಾಟಿಗೆ ಹೋದ್ರು. ಏನ್ ಕತೆನೋ ವಾಟ್ ಎವರ್. ನಾನು ಎಲ್ರಿಗೂ ಹೇಳುವಂಥದ್ದು, ಮತ್ತೆ ನಾನು ಇದೇನಪ್ಪ ಅಂತಂದ್ರೆ, ಇವತ್ತು ಈ ರಜತ್ ಅವ್ರಿಗೆ ಮತ್ತೆ ಉಗ್ರ ಮಂಜು ಅವ್ರಿಗೆ ಆ ಲೆವೆಲಿಗೆ ಹೂ ಅನ್ನೋ ಲೆವೆಲಿಗೆಲ್ಲಾನ ಏನು ಟಾಸ್ಕ್ ಅನ್ನ ಕೊಟ್ಟಿರಲ್ಲ ಅನ್ಸುತ್ತೆ. ಅಲ್ಲಿ ಮನೇಲಿ ಇದ್ದವ್ರಿಗೆ ಅವ್ರದೇ ಆದಂತ ಒಂದು ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಲೈಕ್ ಯಾವ ತರ ಅಂತ ಅಂದ್ರೆ, ಈಗ ಏನೋ ಒಂದು ಆಟ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ನಾವ್ ಯಾವ ತರ ಆಡ್ಬೇಕು, ಯಾವ ತರ ಮಾಡ್ಬೇಕು, ಏನು ಎತ್ತ ಅನ್ನೋ ಒಂದು ಇದ್ರಲ್ಲಿ ಇರ್ತಾರೆ. ಆದ್ರೆ ಈ ರಜತ್ ಅವರು ಹೋಗಿದ ತಕ್ಷಣನೇ, ರಜತ್ ಅವ್ರು ಹೋದ್ಸರಿ ಏನ್ ಮಾಡಿದ್ರು, ಬಂಜಾಮ್ ಬೇಕು ಅಂತ ಕೇಳಿದಕ್ಕೆ ಚೈತ್ರಾ ಕುಂದಾಪುರ ಅವರು ಏನು ಬ್ರೆಡ್ ರೋಸ್ಟ್ ಏನೋ ಬೇಕು ಸಮಥಿಂಗ್ ಅಂದಿದ್ದಕ್ಕೆ, ನಾನು ಹಿಂಗೆ ಮಾಡೋದು, ನಾವು ಡಿಫ್ರೆಂಟ್ ಆಗಿ ಕಲ್ತಿದೀವಿ ಹಾಗೆ ಹೀಗೆ ಅಂತ. ನೀವು ಆಡಿದ ಕೋತಿ ಚೇಷ್ಟೇನೆ ತಾನೇ ರಜತ್ ಅವ್ರೆ. ನೀವು ಆಡಿದ ಕೋತಿ ಚೇಷ್ಟೇನ ಹೋದ್ ಸರಿ ಚೈತ್ರಾ ಕುಂದಾಪುರ ಅವರು ಕ್ಷಮಿಸ್ಬೇಕಂತೆ, ಮತ್ತೆ ಅರ್ಥ ಮಾಡ್ಕೋಬೇಕಂತೆ ಆಟದ ಸ್ಟ್ರಾಟರ್ಜಿ ಅಂತನ. ಆದ್ರೆ ನೀವು ಮಾತ್ರನ ನನ್ನ ಮಗಂದು ಪಾಪ ನಮ್ಮ ಗಿಲ್ಲಿ ಬಡವ್ರ ಮನೆ ಮಗ ಅಂತ ಅಂದ್ಬಿಟ್ಟು ಹೆಂಗ್ ಬೇಕೋ ಹಂಗ ಇದನ್ನ ಮಾಡೋದಂತೆ. ಅದ್ ಯಾವ್ದ್ರಿ ಅದ್ ನ್ಯಾಯ? ಅದು ಈಗ ಎಲ್ರಿಗೂ ಇದ್ರೆ ಒಂದೇ ತರ ಇರ್ಬೇಕು ಗುರು. ನಾನ್ ಕೇಳೋ ಅಂಥದ್ದು. ಓಕೆನಾ. ಈಗ ರಜತ್ ಅವರು ಫಸ್ಟ್ ಆಫ್ ಆಲ್ ಅಲ್ಲಿ ಆಡಿದ್ದೇ ಆಟಗಳನ್ನ ಎಲ್ರು ನೋಡವ್ರೆ ಬಿಗ್ ಬಾಸ್ ನಲ್ಲಿ. ಸೊ ರಜತ್ ಆಟ ಆಡಿರೋದನ್ನ ಎಲ್ರು ಇಷ್ಟಪಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಆಟನ ಯಾಕೆ ಇಷ್ಟಪಡಬಾರ್ದು ಅಂತ ಅನ್ನೋ ಒಂದು ಭ್ರಮೇಲ್ ಬದುಕ್ತಾ ಇದಾರೆ ರಜತ್ ಅವರು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಒಂದು ಏನಾದ್ರು ಒಂದ್ ಮಾಡ್ತೀವಿ ಅಥವಾ ಒಂದಕ್ಕೆ ನಿಂತ್ಕೊಂತೀವಿ ಅಂತ ಅಂದ್ರೆ ಅದಕ್ಕೆ ಸ್ಟೇಬಲ್ ಆಗಿರ್ಬೇಕು. ರಜತ್ ಅವ್ರ ಆಟ ಮಾತ್ರ ಒಂಥರ ಅಂತೆ, ಬೇರೆಯವ್ರ ಆಟ ಹೆಂಗಾದ್ರೂ ಹಾಳಾಗಿ ಹೋಗ್ಬಿಡ್ಲಿ ಅಂತೆ. ಸೊ ಅದೆಲ್ಲೋ ಒಂದು ಕಡೆಗೆ ಇಡೀ ಪ್ರೇಕ್ಷಕ ಸಮೂಹಕ್ಕೇನೆ ಒಂಥರ ಅದು ಬೇಜಾರ್ ಅನ್ಸುತ್ತೆ, ಲಿಟರ್ಲಿ ಬೇಜಾರ್ ಅನ್ಸುತ್ತೆ. ವಾಟ್ ಎವರ್ ಯಾರಾದ್ರೆ ನಮ್ಗೇನು ಗುರು ಅನ್ನೋ ತರ ಫೀಲ್ ಬಂದೇ ಬರುತ್ತೆ. ಅದರಲ್ಲಿ ರಜತ್ ಅವರು ಈ ತರ ಮಾತಾಡಿದ್ದು ಅಥವಾ ಈ ತರ ಅವರ ಒಂದು ಆಕ್ಟಿವಿಟೀಸು ಬಿಹೇವಿಯರ್ ತೋರಿಸಿದ್ದು ಎಷ್ಟೋ ಪ್ರೇಕ್ಷಕರಿಗೆ ತುಂಬಾ ನೋವು ಉಂಟಾಗಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಎಷ್ಟೋ ಪ್ರೇಕ್ಷಕರಿಗೆ ನೋವು ಉಂಟಾಗಿದೆ.
ಓಕೆನಾ. ಏನ್ ಮಾತಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅದ್ರ ಕಡೆಗೆ ಫೋಕಸ್ ಮಾಡೋದ್ ಬಿಟ್ಟು ಅದ್ರ ಕಡೆಗೆ ಮಾತಾಡೋದ್ ಬಿಟ್ಟು ಬುದ್ಧಿ ಹೇಳ್ಬೇಕು, ಅಥವಾ ಏನೋ ಒಂದ್ 2-3 ಟಾಸ್ಕ್ ಕೊಟ್ಟಿರ್ತಾರೆ ಅದ್ರ ಕಡೆ ಗಮನ ಕೊಡೋದ್ ಬಿಟ್ಟು ಗೆಸ್ಟ್ಗಳಾಗೋಗಿ ರುಬ್ಬಿಸ್ಕೊಳ್ಳೋ ಅಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ಕಿಚ್ಚ ಸುದೀಪ್ ಅವ್ರ ಮೇಲೆ ಏನು FIR ಆಗಿತ್ತು, ಅದನ್ನ ಬಿಟ್ಟು ಅಶ್ವಿನಿ ಗೌಡ ಅವ್ರ ಮೇಲೆ FIR ಆಗಿತ್ತು, ಅದನ್ನ ಬಿಟ್ಟು ಇನ್ನು ಯಾರು ರಿಷಾ ಮೇಲೆ FIR ಆಗಿತ್ತು. ಸೊ ಇವರೆಲ್ಲರ ಮೇಲೆ FIR ಆಗಿದ ಕಾರಣ ಅಲ್ಲಿ ಏನೇನು ಆಗಬಹುದು ಅನ್ನೋ ಗೊಂದಲಗಳು ಕೂಡ ಇದಾವೆ. ಅರ್ಥ ಆಯ್ತಾ? ಇಲ್ಲಿ ಮೇಲೆ ಏನು ಪ್ರಹಾರ ಮಾಡಿದಂತ ರಿಷಾ ಅವರು, ಮತ್ತೆ ರಕ್ಷಿತಾ ಶೆಟ್ಟಿ ಮೇಲೆ ಒಳಗಾಗಿದ್ದಂತಹ ರಾಶಿಕಾ ಅವರು, ಇವರೆಲ್ಲರ ಮೇಲೂ ಕಂಪ್ಲೇಂಟ್ ಆಗಿರ್ತಕ್ಕಂಥದ್ದು. ಓಕೆನಾ. ಇದನ್ನ ಹೆಂಗೆ ಯಾವ್ಯಾವ ತರ ಫೇಸ್ ಮಾಡ್ತಾರೋ ಅಥವಾ ಇನ್ನೊಂದು ಮತ್ತೊಂದು ಅದೇನು ಎತ್ತ ಅನ್ನೋದ್ರ ಬಗ್ಗೆ ಅಪ್ಡೇಟು ಸಿಗಬೇಕಾದಂತ ವಿಚಾರ ಆಗಿದೆ. ಓಕೆನಾ. ಮತ್ತೆ ಅದೇ ಕಂಪ್ಲೇಂಟ್ ಆಗಿರೋದ್ರಿಂದ ಈ ಅಶ್ವಿನಿ ಗೌಡ ಅವರ ಒಂದು ಸ್ಪಷ್ಟನೆ ಈಗಲಾದ್ರೂ ಸಿಗಬಹುದಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕೆಂದ್ರೆ ಕಿಚ್ಚ ಸುದೀಪ್ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಈ ವಿಚಾರ ಅನ್ನೋದು, ನಮಗೂ ಕೂಡ ಗೊತ್ತಿದೆ. ಸೊ ಕಿಚ್ಚ ಸುದೀಪ್ ಅವ್ರಿಗೆ ಆಲ್ಮೋಸ್ಟ್ ಅಲ್ಲೇ ಗೊತ್ತಾಗಿರೋದ್ರಿಂದ ಈ ಒಂದು ವಿಚಾರಧಾರಣೆಗಳನ್ನ ಕುರಿತು ಅವರು ರಿಯಾಕ್ಷನ್ಸ್ ಯಾವ ತರ ಕೊಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಓಕೆನಾ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಏನಾದ್ರೂ ಒಂದು ಲೈಕ್ ನೋಡಮ್ಮ ನೀನ್ ಈ ತರ ಮಾತಾಡಿದ್ಯಾ, ಸೊ ಹಾಗಾಗಿ ಹಿಂಗಾಗಿದೆ ಅಂದ್ರೆ ಈಗ ಅಲ್ಲಿ ಹೇಳಿದ್ರೆ ಅವರು ಮನಸ್ಥಿತಿಯನ್ನ ಒಂದೇನಂತಾರೆ ತುಂಬಾ ಡೌನ್ ಮಾಡ್ಕೊಂಡ್ಬಿಡ್ಬಹುದು. ಅಂದ್ರೆ ನೋಡು ಈ ತರ ಆಗಿದೆ ಆ ತರ ಆಗಿದೆ ಅಂತ ಹೇಳಿದ್ರೆ, ಸೊ ಆ ಒಂದು ಉದ್ದೇಶದಿಂದ ನೋಡ್ಬೇಕು ಏನೇನ್ ಆಗತ್ತೆ, ಏನೇನ್ ಹೋಗುತ್ತೆ, ಏನೇನ್ ಮಾಡ್ತಾರೆ, ಏನೇನ್ ಬಿಡ್ತಾರೆ ಅನ್ನೋ ಒಂದು ಗೊಂದಲಗಳಂತೂ ಖಂಡಿತವಾಗಿ ಇದಾವೆ ಮುಂದಿನ ದಿನಗಳಲ್ಲಿ. ಅಂದ್ರೆ ಇವತ್ತು ನಾಳೆ ಏನ್ ಕಿಚ್ಚ ಸುದೀಪ್ ಅವರ ಮಾತುಗಳು ಬರುತ್ತೆ ಅಥವಾ ಅಶ್ವಿನಿ ಅವ್ರನ್ನ ಏನಾದ್ರು ತೆಗೆದಾಕುವಂತ ಕೆಲಸ ಆಗುತ್ತೆ. ಅಶ್ವಿನಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಅದೊಂದು ಆಶ್ಚರ್ಯಕರ ಸಂಗತಿ ಅಂತ ಅನ್ನಿಸ್ತು ನನ್ನ ಪ್ರಕಾರ. ಏನದು ಆಶ್ಚರ್ಯಕರ ಸಂಗತಿ ಅಂತ ಅಂದ್ರೆ, ಅಶ್ವಿನಿ ಅವರ ವಿಚಾರದಲ್ಲಿ ಅಶ್ವಿನಿ ಅವ್ರಿಗೆ ಹೇಳಿದ್ರು, ಯಾರು ಜಗಳ ಆಡ್ತಾ ಇರ್ಬೇಕಾದ್ರೆ ಧನುಷ್ ಮತ್ತೆ ಅಭಿ ಮತ್ತೆ ಇವನು ಧ್ರುವಂತು ಎಲ್ಲರೂ ಜಗಳ ಆಡ್ತಾ ಇರ್ಬೇಕಾದ್ರೆ ಒಂದ್ ಮಾತನ್ನ ಹೇಳ್ತಾರೆ, ನಾನೀಗಾಲೇ 8 ವಾರದ ಹಿಂದೆನೆ ಆಡ್ಬಿಟ್ಟಿದ್ದೀನಿ, ಇವರೆಲ್ಲ ಈಗ ಆಡೋದಕ್ಕೆ ಹೋಗ್ತಾವ್ರೆ, ಈಗ ಆಟ ಆಡೋದಕ್ಕೆ ಹೋಗ್ತಾವ್ರೆ, ನಾನು ಅಲ್ಲೇ ಆಟ ತೋರಿಸಿ ಎಂಡ್ ಮಾಡಿದ್ದೀನಿ, ಈಗ ಇವರೆಲ್ಲ ತೋರಿಸ್ತಾವ್ರೆ ಅಂತ ಒಂದ್ ಮಾತು ಹೇಳಿದ್ರು. ಅಂದ್ರೆ ಇವರು ಜಸ್ಟ್ ಗೇಮಿಗೋಸ್ಕರ ಅಥವಾ ಸ್ಟ್ರಾಟರ್ಜಿಗೋಸ್ಕರ ಅಥವಾ ಜನಗಳ ಕಣ್ಣಿಗೆ ಕಾಣಿಸ್ಕೊಂತೀನಿ ಅನ್ನೋದಕ್ಕೋಸ್ಕರ ಏನಾದ್ರು ಈ ತರ ಮಾಡಿದ್ರ ಅಶ್ವಿನಿ ಅವರು ಅನ್ನೋ ಒಂದು ಗೊಂದಲವು ಕೂಡ ಇದೆ. ಅದನ್ನ ಕಾದ್ ನೋಡ್ಬೇಕಾಗಿದೆ, ನೋಡೋಣ ಅದೇನೇನಾಗತ್ತೆ ಏನೇನ್ ಬಿಡುತ್ತೆ ಅಂತ. ಇನ್ನು ಎರಡನೇ ವಿಚಾರ ಅಂತ ಬಂದಾಗ, ಏನು ಧ್ರುವಂತ್ ಅವ್ರು ಮಾತಾಡ್ತಾ ಹೋದ್ರು ಅದಕ್ಕೆಲ್ಲನ ಅಲ್ಲೇನೆ ಸ್ಪಷ್ಟೀಕರಣ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ಅವ್ರವ್ರ ಜಗಳಗಳದು ಬಹಳ ದೊಡ್ಡದಾಗ ಅದು ಇದು ಆ ಹೂ ಅನ್ನೋ ತರದಲ್ಲೆಲ್ಲ 3 ಜಗಳ ಆಡಿದ್ರು. ಧ್ರುವಂತ್ ಅವ್ರು 3 ಕೂಡ ಅಂದ್ರೆ ಧನುಷ್ಗೂ ಕೂಡ ಹೋಗಲೇ ಆ ತರ ಈ ತರ ಅನ್ನೋ ತರಕ್ ನಿಂತಿದ್ರು. ಇನ್ನು ಅಭಿಗೂ ಕೂಡ ನಿಂದೇನೋ ನಿನ್ಲೇ ಕಂಡಿದ್ದೀನಿ ಹೋಗಲೇ ಅನ್ನೋ ತರಕ್ ನಿಂತಿದ್ರು. ಓವರ್ ಆಲ್ ಎಲ್ರು ವಿರುದ್ಧವಾಗಿ ನಿಲ್ಲೋ ಅಂತ ಕೆಲಸ ಮಾಡಿದ್ರು ಧ್ರುವಂತವ್ರು. ಆ ಒಂದು ವಿಚಾರವೂ ಕೂಡ ಇವತ್ತು ಬರಬಹುದು ಅನ್ನೋ ಒಂದು ಇದಿದೆ, ನೋಡ್ಬೇಕು, ಕಾದ್ ನೋಡೋಣ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಈಗ ಆಗಿರುವಂಥದ್ದನ್ನ ಎಲ್ಲರೂ ಕೂಡ ನೋಡಿರ್ತೀರಿ, ಎಲ್ಲರೂ ಕೂಡ ಕೇಳಿರ್ತೀರಿ, ಏನೇನಾಗಿದೆ, ಏನೇನು ಹೋಗಿದೆ, ಏನೇನು ಅನ್ನೋದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಂಡಿರ್ತೀರಿ. ಸೊ ಅರ್ಥ ಮಾಡ್ಕೊಂಡಾಗ ನಿಮ್ಗೂ ಕೂಡ ಅನ್ಸಿರುತ್ತೆ, ಓಕೆನಾ, ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಏನು ಎಲ್ಲರೂ ಬಂದಿದ್ರು. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋದೆಲ್ಲವೂ ಕೂಡ ನಾಟಕೀಯತೆಯ, ಅಂದ್ರೆ ಅಶ್ವಿನಿ ಅವರ ವಿಚಾರಧಾರಣೆಯಲ್ಲಿ ಅಶ್ವಿನಿ ಅವರ ಪರವಾಗಿ ನಿಲ್ಲೋದಕ್ಕೋಸ್ಕರನ ಎಲ್ಲರೂ ಬಂದಿರೋದು ಗೊತ್ತಾಗ್ತಾ ಇಲ್ಲ. ಅದ್ರದ್ದೊಂದು ಗೊಂದಲವಂತೂ ಖಂಡಿತವಾಗಿ ಇದೆ. ಅದನ್ನ ಕಾದ್ ನೋಡೋಣ, ಸ್ಪಷ್ಟೀಕರಣ ಯಾವ ತರ ಕೊಡ್ತಾರೆ, ಏನ್ ಮಾಡಬಹುದು, ಏನ್ ಬಿಡ್ಬೋದು ಅಂತ. ಎಸ್, ಅಂದ್ರೆ ಇವೆಲ್ಲ ವಿಚಾರಗಳನ್ನ ನೆನೆಸ್ಕೊಂಡಾಗ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ. ಕಿಚ್ಚ ಸುದೀಪ್ ಅವ್ರು ಏನಾದ್ರೂ ಈ ಒಂದು ವಿಚಾರಗಳಿಗೆ ಧ್ವನಿ ಎತ್ತತಾರ ಏನು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಿಜವಾಗ್ಲೂ ಈ SK ಆಟಗಾರಿ ಅನ್ನೋದ್ರ ಬಗ್ಗೆ ಅಶ್ವಿನಿ ಗೌಡ ಅವ್ರ ಹತ್ರ ಸ್ಪಷ್ಟೀಕರಣ ಕೊಡಿಸ್ಲೇಬೇಕಾದಂತ ಅನಿವಾರ್ಯಗಳಿದೆ. ನೋಡೋಣ, ಕಾದ್ ನೋಡೋಣ ಏನೇನಾಗುತ್ತೆ. ಇನ್ನು ಅದನ್ನ ಬಿಟ್ರೆ ಇದು ಯಾರೋ ಸೋನು ಶೆಟ್ಟಿ ಅಂತೆ, ಅಮ್ಮ ಅಯ್ಯೋ ದೇವ್ರೆ, ಹಾಸ್ಟೆಲ್ನೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವಳೆ. ಯಾರು ಸಂಧ್ಯಾ ಅವ್ರು ಕೊಟ್ಟಿರೋ ಇದಕ್ಕೆ, ಓಕೆನಾ. ಸಂಧ್ಯಾ ಅವ್ರು ಫಸ್ಟೇ ಹೇಳಿದ್ರು ನಾನು ಬರ್ತೀನಿ, ಓಕೆನಾ, ಬಂದ್ರೆ ತಡ್ಕೊಳ್ಳೋದು ಕೆಪಾಸಿಟಿ ಇದೆಯಾ, ಅದು ಇದು ಸಮಥಿಂಗ್ ಏನೋ ಮಾತಾಡಿದ್ರು ಅನ್ಕೊಂತೀನಿ ವಿಡಿಯೋದಲ್ಲಿ. ಅದಕ್ಕೆ ಸಂಧ್ಯಾ ಕೊಟ್ಟಂತ ಟಕ್ಕರ್, ಸಂಧ್ಯಾ ಅಂತೀನಿ,
ಈ ಸೋನು ಶೆಟ್ಟಿ ಅನ್ನೋ ಹುಡುಗಿ ಏನಿದ್ದಾಳಲ್ಲ, ಇವಳು ಮಾತಾಡುವಂತ ಟಾಕ್ಸೇ ಇಲ್ಲ ಗುರು ಅಲ್ಲಿ. ನಾನು ಹೇಳೋದು ನನಗೆ ಒಂದು ಅನ್ಸೋದಪ್ಪ, ನಾವು ನಿಜವಾಗ್ಲೂ ಸುದೀಪ್ ಅಣ್ಣ, ದರ್ಶನ್ ಅವರು ಅಂತಂದ್ರೆ ನನಗೆ ಬಹಳ ಪ್ರೀತಿ, ಬಹಳ ಇಷ್ಟಪಡುವಂತ ವ್ಯಕ್ತಿಗಳು ಅವರು. ಓಕೆನಾ? ಯಾಕೆ ಇಷ್ಟಪಡ್ತೀವಿ ಅಂತಂದ್ರೆ ಆ ಥರ ಒಂದು ಅವರ ಭಾವನೆಗಳು ಅಥವಾ ಅವರು ಜನಗಳ ಹತ್ರ ಮಾತಾಡುವಂಥ ರೀತಿ ಅಥವಾ ಅವ್ರ ನಟನೆ ಆಗಬಹುದು, ಅವರ ಗತ್ತು ಗಾಂಭೀರ್ಯತೆ ಮತ್ತೆ ಅವ್ರ ಬೆಳೆದು ಬಂದಿರುವಂಥ ರೀತಿ ಇವನ್ನೆಲ್ಲ ನೋಡಿದಾಗ ಖಂಡಿತವಾಗಿ ಇಷ್ಟ ಆಗ್ತಾರೆ. ಆದರೆ ಈಗ ನೋಡಿ, ನನಗೆ ಇಬ್ಬರು ಇಷ್ಟ ಆಯ್ತಾ, ಯಾರು ಕಿಚ್ಚ ಸುದೀಪ್ ಅವರು ಇಷ್ಟ, ದರ್ಶನ್ ಅವರು ಇಷ್ಟ. ಹಂಗಂತ ಬೇರೆ ನಟರನ್ನ ನಾವು ಯಾಕೆ ದೂಷಿಸ್ಬೇಕು ಸ್ವಾಮಿ? ಬೇರೆ ನಟರನ್ನ, ಈಗ ನನಗೆ ಸುದೀಪ್ ಅಣ್ಣ ಇಷ್ಟ, ದರ್ಶನ್ ಅವ್ರು ಇಷ್ಟ ಅಂತ ಅಂದಿದ ತಕ್ಷಣನೇ ನಾನು ಯಶ್ ಅವ್ರನ್ನ ಯಾಕೆ ದೂಷಿಸ್ಬೇಕು? ಸೊ ಆ ಒಂದು ಕೆಲಸನ ಮತ್ತೆ ದೂಷಿಸಿದ್ರೆ ಓಕೆ, ಮಾತಾಡೋದ್ರಲ್ಲಿ ಅವ್ರ ಅಭಿಮಾನಿಗಳು ಒಂದು ಅರ್ಥ ಇರುತ್ತಂದ್ರೆ ಏನಪ್ಪಾ ಅಂತಂದ್ರೆ ಹಂಗೆ ಹಿಂಗೆ ಇವನ್ ಸರಿ ಇಲ್ಲ, ಅವಂಗೆ ಹಿಂಗೆ ಅಂತ ಏನೇನೋ ಹೇಳ್ಬಿಟ್ರೆ, ಸೊ ಅಭಿಮಾನಿಗಳಿಗೆ ಅಂದ್ರೆ ಕೆಟ್ಟದಾಗಿ ದೂಷಿಸಿದ್ರೆ ಅಭಿಮಾನಿಗಳು ರಿಯಾಕ್ಟ್ ಆಗೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಯಾಕೆಂದ್ರೆ ನಮ್ಮ ಭಾಷೆನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಇವನು ಯಾರು, ಇವಳು ಯಾರು ಅನ್ನೋ ಒಂದು ಭಾವನೆಗಳು ಬರುತ್ತೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡಬೇಕು ಸುದೀಪ್ ಅಣ್ಣ ಅಥವಾ ಸುದೀಪ್ ಅವರು ವಾಟ್ ಎವರ್ ಈ ತರ ಹೇಳಿದಾಗ ಇದಕ್ಕೆ ಅಂದ್ರೆ ಜಗಳ ಆಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಭಾವನೆ. ಅದೇನೇನೋ ಅವ್ರವ್ರಿಗೆ ಗೊತ್ತಾಗ್ಬೇಕು ಸ್ನೇಹಿತರೆ, ನಾನು ಹೇಳೋದು ಅವ್ರವ್ರಿಗೆ ಗೊತ್ತಾಗ್ಬೇಕು. ಇಲ್ಲಿ ಯಾರಿಗೋ ಗೊತ್ತಾಗೋದಲ್ಲ, ಯಾರಿಗೋ ಇದನ್ನ ಮಾಡೋದಲ್ಲ. ನೋಡೋಣ, ಕಾದ್ ನೋಡೋಣ ಏನೇನಾಗತ್ತೆ ಏನೇನು ಹೋಗುತ್ತೆ ಅಂತ. ಎಸ್, ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.